ಹಾಯ್ ಹಲೋ ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಏನಿವತ್ತು ಬರೀ ಬ್ಯಾಗ್ಸು ಗೀಗ್ಸು ತುಂಬ ಜನ ಕಾಣಿಸ್ತಿದ್ದಾರೆ ಇವ್ರ ಮನೇಲಿ ಅಂದ್ಕೊಂಡ್ರಾ? ಸೊ ನಮ್ಮ ಮನೇಲಿ ಇವತ್ತು ಇವೆಂಟ್ ನಡೀತಿದೆ. ಆ್ಯಕ್ಚುಲಿ ಇವತ್ತಲ್ಲ, ನಾಳೆ ಇವೆಂಟ್ ನಡೀತಿದೆ. ಇದು ಸ್ಯಾಟರ್ಡೆ, ಸಂಡೇ ಇವೆಂಟ್ ನಡೀತಿದೆ, ಬೇಬಿ ಶವರ್ ಇವೆಂಟು. ಈ ಈವೆಂಟ್ ಬಂದು ನಮಗೆ ಗೊತ್ತಿರೋ ರಿಲೇಟಿವ್ ಅವರು ನಮ್ಮ ಜಾಗ ಬುಕ್ ಮಾಡಿದ್ದಾರೆ. ಸೊ ಹಾಗಾಗಿ ಇಟ್ಸ್ ಅ ಫ್ಯಾಮಿಲಿ ಇವೆಂಟ್ ಆ್ಯಂಡ್ ಇವೆಂಟ್ ಆಲ್ಸೋ. ಭವಾನಲ್ಲಿ ಬುಕ್ ಮಾಡಿರೋ ಫಸ್ಟ್ ಇವೆಂಟು, ಆ್ಯಂಡ್ ವಿ ಆರ್ ಹೋಪಿಂಗ್ ವಿ ವುಡ್ ಬಿ ಏಬಲ್ ಟು ಡೂ ಮೋರ್ ಇವೆಂಟ್ಸ್ ಲೈಕ್ ದಿಸ್. ಎನಿ ಸ್ಮಾಲ್ ಫಂಕ್ಷನ್ಸ್ ಲೈಕ್ ಬೇಬಿ ಶವರ್, ಎಂಗೇಜ್ಮೆಂಟ್, ಬರ್ತ್ಡೇ ಪಾರ್ಟೀಸ್, ಈ ಥರ ಇವೆಂಟ್ಸ್, ಎನಿಥಿಂಗ್ ಅಂಡರ್ 100 ಪೀಪಲ್ ಇವೆಂಟ್ಸ್ನ ಬುಕ್ ಮಾಡ್ತಾಯಿದ್ದೀವಿ. ಮೊದಲು ಇವೆಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿರಲಿಲ್ಲ, ಬಟ್ ದೆನ್ ತುಂಬ ಎನ್ಕ್ವೈರೀಸ್ ಬರ್ತಿತ್ತು. ವಿಡೂ ಲೈಕ್ ಫೋಟೋಶೂಟ್ಸ್ ಮತ್ತು ಅದು ಶೂಟಿಂಗ್, ಸೀರಿಯಲ್ ಶೂಟಿಂಗ್ಸ್ ಅದೆಲ್ಲ ಬರ್ತಿರೋವಾಗ. ಸೊ ವಿ ಯೂಸ್ ಟು ಗೆಟ್ ಲಾಡ್ ಆಫ್ ಎನ್ಕ್ವೈರೀಸ್ ಫಾರ್ ದಿಸ್ ಆಲ್ಸೋ. ಸೊ ಕುಮಾರು ನಾನು ಡಿಸೈಡ್ ಮಾಡಿ ಲೆಟ್ ಸಿ, ಒಂದು ಇವೆಂಟ್ ಮಾಡಿ ನೋಡೋಣ ಹೌ ವಿ ಫೀಲ್, ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ವಿಲ್ ಟೇಕ್ ಅ ಕಾಲ್ ಅಂತ ಹೇಳಿ ವಿ ಪ್ಲ್ಯಾನ್ಡ್. ಆ್ಯಂಡ್ ಸರಿ, ಫಸ್ಟ್ ಮಾಡೋದು ನಮ್ಮ ರಿಲೇಟಿವ್ದೇ ಮಾಡಿಬಿಡೋಣ, ಯಾಕೆಂದರೆ ಅವರು ತುಂಬ ಒಂದು 3 ತಿಂಗಳಿಂದನೇ ಬುಕ್ ಮಾಡೋಕ್ಕೆ ಅಂತ ಟ್ರೈ ಮಾಡಿದ್ರು. ಸೊ ಅದಕ್ಕೋಸ್ಕರ. ಆ್ಯಂಡ್ ಐ ಹ್ಯಾಡ್ ಟು ಬ್ಲಾಕ್ Airbnb, booking.com ಎಲ್ಲನೂ ಬ್ಲಾಕ್ ಮಾಡಿ, ಸ್ಟೇ ಎಲ್ಲ ಬ್ಲಾಕ್ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿಯಾಗಿತ್ತು. ದಿಸ್ ಇಸ್ ಆಫ್ಟರ್ ರೆಡಿ. ಅವರು ಜಸ್ಟ್ ಈಗ ಹಾಫ್ ಆನ್ ಅವರ್ ಆಗಿತ್ತು ಎಲ್ಲ ಬಂದು. ಸೊ ಫಸ್ಟು ಎಲ್ಲ ಅನ್ಪ್ಯಾಕ್ ಮಾಡಿ ಎಲ್ಲೆಲ್ಲಿ ಏನೇನು ಇಡಬೇಕು ಇಟ್ಟರೆ ದೆನ್ ವಿಲ್ ಹ್ಯಾವ್ ಎನಫ್ ಸ್ಪೇಸ್ ಟು ಡೂ ದ ಡೆಕೋರೇಷನ್ ಅಂತ ಹೇಳಿ ಎಲ್ಲರೂ ಅನ್ಪ್ಯಾಕ್ ಮಾಡ್ತಾಯಿದ್ರು. ಐ ಥಿಂಕ್ 21 ತಟ್ಟೆ ಮಾಡಿದ್ರು. ಅಕ್ಕ 21 ತಟ್ಟೆ ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ರಿಟರ್ನ್ ಗಿಫ್ಟ್ಸ್ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ರು. ಜಸ್ಟ್ ಬ್ಯಾಂಗಲ್ಸ್ ಮಾತ್ರ ಹಾಕಬೇಕಿತ್ತು, ಯಾಕೆಂದರೆ ಒಡೆದೋಗುತ್ತೆ ಅಂಥೇಳಿ ಹಾಕಿರಲಿಲ್ಲ. ಸೊ ಅದು ಮಾತ್ರನೇ ಹಾಕಿ ಎಲ್ಲ ಆರ್ಗನೈಸ್ ಮಾಡಿಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಕ್ವಿಕ್ಕಾಗೆಲ್ಲ ಒಬ್ಬೊಬ್ಬರು ಒಂದೊಂದು ಮಾಡ್ತಾಯಿದ್ವಿ. ಆ್ಯಂಡ್ ವೇದು ತುಂಬ ಎಕ್ಸೈಟ್ ಆಗಿದೆಯೇನು ಇದೇನು ಅಂತೆಲ್ಲ ಕೇಳ್ತಿದ್ದ. ಸೊ ಮನೆಗೆ ಜನ ಬಂದರೆ ಹೀ ಆ್ಯಕ್ಚುಲಿ ಲೈಕ್ಸ್ ಇಟ್. ನಿನ್ನೆ ಹೇಳ್ತಿದ್ದ, ಗೆಸ್ಟ್ ಬಂದಿರೋದು ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಿದ್ದ. ಸೊ ಐ ಥಿಂಕ್ ಹಿ ಲೈಕ್ಸ್ ಇಟ್ ಆಲ್ಸೋ. ಕಮ್ ಲೆಟ್ ಮೀ ಶೋ ಯು ಏನೇನು ಪ್ರಿಪ್ರೇಷನ್ ಮಾಡಿದ್ವಿ, ಹೆಂಗೆ ಮಾಡಿದ್ವಿ ಅಂತ. ಸೊ ಈ ವಿಡಿಯೋದು ಇದು ಪಾರ್ಟ್ 1, ಯಾಕೆಂದರೆ ಇದು ತುಂಬ ಲಾಂಗ್ ವಿಡಿಯೋ ಆಗುತ್ತೆ. ಐ ಜಸ್ಟ್ ವಾಂಟ್ ಟು ಮೇಕ್ ಇಟ್ ಅ ಸ್ಮಾಲ್ ವಿಡಿಯೋ. ಪಾರ್ಟ್ 2 ವಿಡಿಯೋ ಆನ್ ದ ಡೇ ಆಫ್ ದ ಇವೆಂಟ್ ಮಾಡ್ತೀವಿ. ಇದು ಬಂದು ನಮ್ಮ ಮನೆ ಚೆಟ್ಟಿನಾಡು ಸ್ಟೈಲ್ ಆಗಿರೋದ್ರಿಂದ ವಿ ಟೋಲ್ಡ್ ದೆಮ್, ನಾನು ಒಂದು ಸ್ವಲ್ಪ ರೆಫರೆನ್ಸ್ ಎಲ್ಲ ಕಳಿಸಿದ್ದೆ ಡಿಸೈನ್ ವೈಸ್ ಏನೇನು ಮಾಡ್ಬೋದು ಅಂತ. ಫಸ್ಟು ಮಳೆ ಬರೋ ಚಾನ್ಸಸ್ ಇರುತ್ತೆ, ಯೂಶಲಿ ಜೂನಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರಿಂದ ಸೈಡಲ್ಲಿ ಮಾಡೋಣ, ಲಿವಿಂಗ್ ಏರಿಯಾನಲ್ಲಿ ಡೆಕೋರೇಷನ್ ಅಂದ್ಕೊಂಡಿದ್ವಿ. ಬಟ್ ದೆನ್ ಗೊತ್ತಲ್ವಾ ಇವಾಗ ಬ್ಯಾಂಗ್ಳೂರಲ್ಲಿ ಬಿಸಿಲು ಹೇಗಿದೆ ಅಂತ. ಸೊ ವಿ ಥಾಟ್ ಕೋರ್ಟ್ಯಾರ್ಡಲ್ಲೇ ಮಾಡೋಣ. ಯಾರ್ಯಾರು ಬಂದಿದ್ದಾರೆ ನಮ್ಮ ಮನೆಗೆ? ಗಾಯತ್ರಿ ಅಕ್ಕ, ಪೂಜಾ ಅಕ್ಕ, ಅತ್ತೆ, ರಾಘವ್ ಅಂಕಲ್, ಆಮೇಲೆ ವೇದು. ಏನು ಮಾಡ್ತಾಯಿದ್ದೀವಿ ನಾವಿವತ್ತು? ಏನು ನಮ್ಮ ಮನೇಲಿ ಏನು ಫಂಕ್ಷನ್? ಹಾಂ, ಎಸ್, ಬೇಬಿ ಶವರ್. ಕರೆಕ್ಟ್. ಯಾರ್ದು ಬೇಬಿ ಶವರು? ಪೂಜಾ ಅಕ್ಕದು ಅಲ್ವಾ? ಹಾಂ, ಬಾ, ನಿಂಗೆ ಏನಾದ್ರು ಕೊಡ್ತೀನಿ ತಿನ್ನಕ್ಕೆ. ಸೊ ಜನರಲಾಗಿ ಮನೇಲಿ ಹೆಣ್ಮಕ್ಳಿದ್ರೆ ಗೊತ್ತಲ್ವಾ, ಈ ಥರ ಫಂಕ್ಷನ್ಸಲ್ಲೆಲ್ಲ ಏನಾದರೂ ಸ್ಪೆಷಲಾಗಿ ಮಾಡೋಣ, ಆ ಥರ ಮಾಡೋಣ, ಈ ಥರ ಮಾಡೋಣ ಅಂತ ಐಡಿಯಾಸ್ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಸೊ ಗಾಯತ್ರಿ ಪೂಜಾ ಇಬ್ಬರೂ ಸೇರಿಕೊಂಡು ಬ್ಯಾಂಗಲ್ ಏರಿಯಾ ಮತ್ತು ಸ್ವಲ್ಪ ಆ್ಯಕ್ಟಿವಿಟಿ ಏರಿಯಾ ಥರ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು. ಪಾಪ ಅದಕ್ಕೆ ಏನೇನು ಬೇಕೋ ಎಲ್ಲನೂ ನೋಡಿಕೊಂಡು ಹಂಚ್ಕೊಂಡು ತೊಗೊಂಬಂದಿದ್ರು. ಸೊ ನಾವು ಹಂಗೆ ಕೆಲಸ ಮಾಡ್ತಾ ಮಾಡ್ತಾ ಡಿಸೈಡ್ ಮಾಡ್ತಾಯಿದ್ವಿ ಎಲ್ಲೆಲ್ಲಿ ಏನೇನು ಮಾಡೋಣ ಅಂಥೇಳಿ. ಇದು ಬಂದು ಹೂವು ಮುಡ್ಕೊಳ್ಳೋದಕ್ಕೆ, ಹೂ ಕೊಡೋದಕ್ಕೆ ಇದರಲ್ಲಿ ಪ್ಯಾಕ್ ಮಾಡಿ ಕೊಡೋಣ ಅಂತ ತಂದಿದ್ರು. ಸೊ ನಾನು ಈಸಿಯೆಸ್ಟ್ ವೇ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ DIY ಟೆಕ್ನಿಕ್ ಎಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ವಿ. ಆಯಿತು, ಲುಕ್ ಸೋ ಎಕ್ಸಾಸ್ಟೆಡ್. ಬಟ್ ಬೇಗ ಕೆಲಸ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ರು. ಇವರು ಭುವನೇಶ್ವರಿ ಅಕ್ಕ, ಇವ್ರು ಬಂದು ಕುಮಾರ್ಗೆ ಕಸಿನ್ ಸಿಸ್ಟರು. ಪೂಜಾ ಬಂದು ಪೂಜಾದು ಅವ್ರ ಮಗಳು. ಸೊ ಅವಳದೇ ಬೇಬಿ ಶವರ್ ನಡೀತಿರೋದು. ಆ್ಯಂಡ್ ಗಾಯತ್ರಿನ ನೀವು ನನ್ನ ಹಳೆ ವೀಡಿಯೋನಲ್ಲಿ ನೋಡಿರ್ತೀರ. ಶಿ ಈಸ್ ಆಲ್ಸೋ ಮೇಕಪ್ ಆರ್ಟಿಸ್ಟ್. ಹಾಗಾಗಿ ಅವಳು ಲಾಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ ಫೋಟೋಶೂಟ್ಗೆ ಅವಳೇ ನನಗೆ ಮೇಕಪ್ ಎಲ್ಲ ಮಾಡಿದ್ದಿದ್ದು. ಆ್ಯಂಡ್ ಈ ಇವೆಂಟ್ಗೂ ಕಂಪ್ಲೀಟ್ ಮೇಕಪ್ ಅವಳೇ ಮಾಡ್ತಾ ಇರೋದು.
ಅಷ್ಟರಲ್ಲಿ ಹೊರಗಡೆ ಶಾಮಿಯಾನ ಅರೇಂಜ್ ಮಾಡಿದ್ದೆಲ್ಲ ಅವರು ಬಂದು ಎಲ್ಲ ಮಾಡಿ ಹೋಗ್ತಾಯಿದ್ರು. ಇದನ್ನು ನಾನು ಲೋಕಲಲ್ಲೇ ಬುಕ್ ಮಾಡಿದ್ದೆ. ಡೆಕೋರೇಷನ್ ಬಂದು ಪೂಜಾ ಅವರೇ ಬುಕ್ ಮಾಡಿದರು, ಅವ್ರಿಗೆ ಗೊತ್ತಿರೋರ ಹತ್ರ. ಯಾಕಂದರೆ ಅವರು ಫ್ರೀಕ್ವೆಂಟಾಗಿ ಪೂಜೆ ಅದು ಇದು ಮಾಡಿಸ್ತಿರ್ತಾರೆ ಅಂಥೇಳಿ. ನನ್ನ ಡೈನಿಂಗ್ ಏರಿಯಾ ಯೂಸ್ ಆಗಲ್ಲ ಅಂದ್ಕೊಂಡಿದ್ದೆ, ಬಟ್ ಪರ್ಫೆಕ್ಟಾಗಿ ರಿಟರ್ನ್ ಗಿಫ್ಟ್ಸು ಇಡೋದಕ್ಕೆ ಯೂಸ್ ಆಯಿತು. ಮೀನ್ ವೈಲು ಬೆಳಗ್ಗೆ ಅವರು ಮೇಕಪ್ ಮಾಡಿಕೊಂಡು ಹೇರ್ ಸ್ಟೈಲ್ಗೆಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಿದ್ರು. ಗೊತ್ತಲ್ವಾ, ಹೆಣ್ಮಕ್ಳಿದ್ರೆ ಪಾಪ ಅಮ್ಮಂದ್ರಿಗೆ ಎಷ್ಟು ಕಷ್ಟ ಅಂತ. ಸೊ ಇಬ್ಬರು ಕಾಂಪ್ಲಿಕೇಟೆಡ್ ಥಿಂಗ್ ಏನೋ ಮಾಡ್ತಿದ್ರು, ಜಗಳ ಆಡಿಕೊಂಡು ನೀನು ಇದು ಸರಿಯಾಗಿ ಮಾಡು ಇದು ಸರಿಯಾಗಿ ಮಾಡು ಅಂತ. ಬಟ್ ಹೋಪ್ಫುಲಿ ಪಾಪ ಅವ್ರಿಗೆ ಫಂಕ್ಷನ್ಗೆ ಏನೇನು ಬೇಕೋ ಎಲ್ಲ ತಂದಿದ್ದರಿಂದ ಬೇಗ ಕೆಲಸ ಮುಗೀತು. ಆ್ಯಂಡ್ ಚೇರ್ಸ್ ಎಲ್ಲ ಕವರ್ ಹಾಕಿ ಬಿಟ್ಟಿದ್ರು, ಅವರು ಚೇರ್ ಪ್ಲೇಸ್ಮೆಂಟ್ ಮಾಡಲಿಲ್ಲ. ಸೊ ಅದನ್ನು ನಾನು, ಗಾಯತ್ರಿ ಮತ್ತು ಕುಮಾರ್ ಸೇರಿಕೊಂಡು ಕ್ವಿಕ್ಕಾಗಿ ಒಂದು 5 ಮಿನಿಟ್ಸಲ್ಲಿ ಮಾಡಿ ಮುಗಿಸ್ಬಿಟ್ವಿ. ಒಳಗಡೆ ಆಲ್ಮೋಸ್ಟ್ ಒಂದು 50 ಚೇರ್ಸು ಅಕಾಮಿಡೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ಉಯ್ಯಾಲೆ ಇದೆ ಒಂದು ಕಡೆ ಆ್ಯಂಡ್ ನಮ್ಮದು ಫರ್ನಿಚರ್ಸ್ ಇರೋದ್ರಿಂದ. ಸೊ ಅದನ್ನೆಲ್ಲ ನಾವು ಈವ್ನಿಂಗೇ ಅರೇಂಜ್ ಮಾಡಿಬಿಡೋಣ, ಮತ್ತು ಬೆಳಗ್ಗೆ ಅದಕ್ಕೋಸ್ಕರ ಪೆಂಡಿಂಗ್ ಇಡೋದು ಬೇಡ ಅಂತ. ಆಮೇಲೆ ಬ್ಯಾಂಗಲ್ ಏರಿಯಾಗೆ ಎಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿ, ನಮ್ಮ ಮನೇಲಿ ಆಲ್ರೆಡಿ ವಿಂಟೇಜ್ ಪೀಸಸ್ ತುಂಬ ಇದೆ. ಸೊ ಅದನ್ನೆಲ್ಲ ಯೂಸ್ ಮಾಡೋಣ ಅಂಥೇಳಿ ಈ ಟ್ರಂಕ್ನ ಕೆಳಗಡೆಗೆ ಇಟ್ಬಿಟ್ಟು, ಆ್ಯಂಡ್ ದೆನ್ ವಿಲ್ ಕೀಪ್ ಅ ಮಿರರ್, ಆ್ಯಂಡ್ ದೆನ್ ಮಿರರ್ ಸುತ್ತ ಅವರು ಹೂ ಮುಡ್ಕೊಳ್ಳೋದಕ್ಕೆ ಹೇರ್ ಪಿನ್ಸು ಮತ್ತು ಬ್ಯಾಂಗಲ್ಲು ಎಲ್ಲ ಇಟ್ಟು ಪ್ಲೇಸ್ಮೆಂಟ್ ಮಾಡೋಣ ಅಂಥೇಳಿ. ಇದು ತುಂಬ ಡೆಲಿಕೇಟ್ ಆಗಿರೋದ್ರಿಂದ ನಾನು ಯಾರಿಗೂ ಹ್ಯಾಂಡ್ಲ್ ಮಾಡೋಕ್ಕೆ ಬಿಟ್ಟಿಲ್ಲ. ನಾನೇ ಇಲ್ಲ ನಾನೇ ಹಿಡ್ಕೋತೀನಿ ನೀವು ಹಾಕಿ ಅಂತ ಹೇಳಿ ನಾನೇ ಎಲ್ಲ ಟೈಮ್ ಮಾಡಿ ಎಲ್ಲ ಫಿಕ್ಸ್ ಮಾಡ್ತಿದ್ದೆ. ಬಟ್ ಎಲ್ಲರೂ ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ತುಂಬ ಐಡಿಯಾಸ್ ಕೊಡ್ತಾಯಿದ್ರು, ವಿಚ್ ಇಸ್ ನೈಸ್. ಈ ಥರ ಫಂಕ್ಷನ್ ಮಾಡುವಾಗೆಲ್ಲ ನಾನು ಅನ್ಕೋತೀನಿ, ನನಗೊಂದು ಹೆಣ್ಮಗು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತಲ್ವಾ, ಇದೆಲ್ಲ ನಾನು ಮಾಡ್ಬೋದಾಗಿತ್ತು ಅಂತ. ಬಟ್ ಆಲ್ಸೋ ಅಯ್ಯೋ ಯಾರು ಈ ಫಂಕ್ಷನ್ ಎಲ್ಲ ಮಾಡ್ತಾರೆ, ಪರವಾಗಿಲ್ಲ ಬಿಡು ಅಂತಲೂ ಅನಿಸುತ್ತೆ. ಬಿಕಾಸ್ ಇಟ್ ಇಸ್ ವೆರಿ ಎಕ್ಸಾಸ್ಟಿಂಗ್. ಒಂದು ಫಂಕ್ಷನ್ ಮಾಡಿ ಮುಗಿಸಿ ಜನನ ಕಳಿಸಿ ನೀವು ಮನೆ ಕ್ಲೀನ್ ಮಾಡಿ ಸೆಟ್ಲ್ ಆಗೋಷ್ಟೊತ್ತಿಗೆ ಇಟ್ ಇಸ್ ಅ ವೆರಿ ಹ್ಯೂಜ್ ಥಿಂಗ್. ಸೊ ಹೊರಗಡೆ ಈ ಥರ ಇವೆಂಟ್ಸ್ ಮಾಡಿದ್ರೆ ಅದೊಂದು ಅಡ್ವಾಂಟೇಜು. ನಿಮ್ಮದು ರೆಸ್ಪಾನ್ಸಿಬಿಲಿಟಿ ಬಂದು ಜಸ್ಟ್ ಇವೆಂಟ್ ಆರ್ಗನೈಸ್ ಮಾಡೋದ್ರಲ್ಲಿ ಮಾತ್ರನೇ ಇರುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಕ್ಲೀನಿಂಗ್, ಅರೇಂಜಿಂಗ್ ಆ್ಯಂಡ್ ಅದರ್ ಥಿಂಗ್ಸ್ ಲೈಕ್ ದ್ಯಾಟ್. ನನಗೆ ಇಲ್ಲಿ ತುಂಬ ಲೇಬರರ್ಸು ಇರೋದ್ರಿಂದ ನನಗಷ್ಟು ಕಷ್ಟ ಅನ್ನಿಸ್ಲಿಲ್ಲ ಇನ್ ಟರ್ಮ್ಸ್ ಆಫ್ ಕ್ಲೀನಿಂಗ್ ಆರ್ ರಿಅರೇಂಜಿಂಗ್ ಥಿಂಗ್ಸ್ ಎಲ್ಲ. ಹೋಪ್ಫುಲಿ ಎಲ್ಲ ಇವೆಂಟ್ ಆದಮೇಲೂ ಐ ಶುಡ್ ಬಿ ಏಬಲ್ ಟು ಕ್ಲೀನ್ ಆ್ಯಂಡ್ ಎಲ್ಲ ಅದೇ ಥರ ಸೆಟಪ್ ಮಾಡೋದಕ್ಕೆ ಐ ವೋಂಟ್ ಟೇಕ್ ಮಚ್ ಟೈಮ್ ಅಂತ ಅನ್ಕೋತೀನಿ. ಲೆಟ್ಸ್ ಸಿ. ಮೀನ್ಮೇಲ್ ಎಲ್ಲ ಕೆಲಸನೂ ಆಯಿತು. ಎಲ್ಲನೂ ಎಲ್ಲೆಲ್ಲಿ ಇಡಬೇಕು, ತಟ್ಟೆಗಳಿಂದ ಹಿಡಿದು 21 ತಟ್ಟೆ ಮಾಡಿದರು. ಸೊ ಎಲ್ಲ ತಟ್ಟೆ ಏನೇನು ಇಡಬೇಕು ಎಲ್ಲ ಅರೇಂಜ್ ಮಾಡಿಕೊಂಡ್ರು. ನಾವು ಹೊರಗಡೆ ಕವರ್ ಹಾಕಿ ಇಟ್ಟಿದ್ರಲ್ಲ ಚೇರ್ಸ್ ಎಲ್ಲ, ಸೊ ತಂದು ಒಳಗಡೆಗೆ ಇಟ್ಬಿಡೋಣ ಕ್ವಿಕ್ಕಾಗಿ. ಕೆಲಸ ಮುಗಿದ್ರೆ ಬೆಳಗ್ಗೆ ಜಸ್ಟ್ ರೆಡಿಯಾಗಿ ಬಂದು ಫಂಕ್ಷನ್ ಸ್ಟಾರ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಎಲ್ಲ ಮಾಡಿ ಮುಗಿಸ್ತಾ ಇದ್ವಿ. ಇದು ಆಲ್ಮೋಸ್ಟ್ ನೈಟ್ ಒಂದು 10:30, 11 ಅಂದ್ಕೊಳ್ಳಿ. ಎಲ್ಲ ಡಿನ್ನರ್ ಆಗಿತ್ತು ನಮ್ಮದು. ಡಿನ್ನರ್ ಆಗಿ ಕೆಲಸ ಮುಗಿಸೋಣ ಅಂತ ಹೇಳಿ ಮುಗಿಸ್ತಾ ಇದ್ವಿ. ವೇದ್ ಮಲ್ಗೆ ಇರಲಿಲ್ಲ, ಹಿ ವಾಸ್ ಸ್ಟಿಲ್ ಪ್ಲೇಯಿಂಗ್. ಅಷ್ಟರಲ್ಲಿ ಕುಮಾರ್ ನನ್ನನ್ನು ಒಂದು ರೌಂಡ್ ಹೊರಗಡೆ ವಾಕಿಂಗ್ ಕರ್ಕೊಂಡೋಗಿ ಬರ್ತೀನಿ, ತುಂಬ ಶೆಕೆ ಇತ್ತು ಅಂಥೇಳಿ ಕರ್ಕೊಂಡೋದ್ರು. ಸೊ ನಾವು ಇದೆಲ್ಲ ಅರೇಂಜ್ ಮಾಡಿ ಮುಗಿಸ್ಬಿಟ್ವಿ ಅಷ್ಟು. ಹಾಯ್, ನಿದ್ದೆ ಬಂದಿಲ್ವ ಇಷ್ಟೊತ್ತಾದ್ರೂ? ಬಾ ಮಲ್ಗೋಣ, ಪಾಚಿ ಮಾಡೋಣ, ನಡಿ ಬಂಗ. ಸೊ ಎಲ್ಲ ಮಾಡಾದಮೇಲೆ ಇಟ್ ವಾಸ್ ಲುಕಿಂಗ್ ಸಮಥಿಂಗ್ ಲೈಕ್ ದಿಸ್. ತುಂಬ ಪ್ರೀತಿಯಾಗಿ ತುಂಬ ಚೆನ್ನಾಗಿತ್ತು. ಕಲರ್ಸ್ ಎಲ್ಲ ನಾನು ಸೆಲೆಕ್ಟ್ ಮಾಡಿ ಹೇಳಿದ್ದೆ, ಯೆಲ್ಲೋ ಕಲರು ಮತ್ತು ಹೊರಗಡೆ ಯಾವ ಕಲರ್ ಬೇಕು ಅಂಥೇಳಿ. ಆ್ಯಂಡ್ ಇದು ಬಂದು ವಿಂಟೇಜ್ ಚೇರ್ ನಮ್ಮದು, ಚೆಟ್ಟಿನಾಡಿಂದನೇ ಕಾರೈಕುಡಿಯಿಂದನೇ ಆರ್ಡ್ರ್ ಮಾಡಿ ತರಿಸಿದ್ವಿ. ಸೊ ಅದೇ ಫರ್ನಿಚರ್ನ ಯೂಸ್ ಮಾಡೋಣ ಪೂಜಾ ಕೂತ್ಕೊಳ್ಳೋದಕ್ಕೆ ಅಂಥೇಳಿ ಅದನ್ನು ಅರೇಂಜ್ ಮಾಡ್ಕೊಂಡು. ಡೆಕೋರೇಷನ್ ಅವರು 10 o'clock ಬರ್ತೀನಿ ಅಂಥೇಳಿ ಅವ್ರು ಬರೋಕ್ಕೆ 12 o'clock ಆಯಿತು. ನಾನು ವೀಡಿಯೋ ತಗೋಬೇಕಾಗಿತ್ತಲ್ಲ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ ಅಂತ ಗಾಯತ್ರಿ ನಾನಿಬ್ಬರು ವೆಯ್ಟ್ ಮಾಡ್ತಿದ್ವಿ. ಬಂದು ಕ್ವಿಕ್ಕಾಗೆಲ್ಲ ಮಾಡಿದ್ರು. ಬಟ್ ಬೈ ದ ಟೈಮ್ ಅವರು ಡೆಕೋರೇಷನ್ ಮುಗಿಸಿ ಹೋಗೋಷ್ಟರಲ್ಲಿ ಐ ಥಿಂಕ್ ಇಟ್ ವಾಸ್ ಅರೌಂಡ್ 4:30 ಆಗೋಗಿತ್ತು. ಆ್ಯಂಡ್ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದರು ಡೆಕೋರೇಷನ್ಸು. ನಾವು ಅದಲ್ದಿರ ಬೇರೆ ಕಡೆ ಎಲ್ಲ ಕಡೆನೂ ನಮಗೆ ಫ್ಲವರ್ಸ್ ಎಲ್ಲೆಲ್ಲಿ ಬೇಕಾಗಿತ್ತು, ಲೈಕ್ ಇಲ್ಲಿ ಈ ಪ್ಲೇಸ್ಮೆಂಟಲ್ಲಿ ಎಲ್ಲ ಹೇಳಿದ್ವಿ. ದೇ ಡಿಡ್ ಅ ವೆರಿ ಬ್ರಿಲಿಯಂಟ್ ಜಾಬ್. ಐ ಡೋಂಟ್ ನೋ, ನನ್ನ ಹತ್ರ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ,
ಇಫ್ ಐ ಗೆಟ್ ಇಟ್ ಐ ವಿಲ್ ಶೋರ್ಲಿ ಪುಟ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್. ಫೋಕಸ್ ಲೈಟ್ ಎಲ್ಲ ಹಾಕಿದ್ಮೇಲೆ ಡೆಕೋರೇಷನ್ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ರಿಯಲ್ ಈವೆಂಟ್ ಹೆಂಗಿತ್ತು, ಏನೇನು ಮಾಡಿದ್ವಿ, ಯಾರ್ಯಾರು ಬಂದಿದ್ರು ಎಲ್ಲನೂ ನಾನು ನೆಕ್ಸ್ಟ್ ಪಾರ್ಟ್ 2 ವೀಡಿಯೋನಲ್ಲಿ ತೋರಿಸ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಐ ಆಮ್ ಶ್ಯೂರ್ ನಿಮಗೆ ಪಾರ್ಟ್ 2 ವೀಡಿಯೋನೂ ಇಷ್ಟ ಆಗುತ್ತೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.